ನನ್ನ ಸ್ನೇಹಿತನ ಹೆಂಡತಿ ಈ ತರನೇ ಇರೋದ್ರಿಂದ ಇವಳು ನಮ್ಮ ಮನೆಗೆ ಬಂದ್ರೆ ಸೀತಾ ಸರಿ ಹೋಗ್ತಾಳೆ ಅನ್ನೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ದಯವಿಟ್ಟು ಸುಬ್ಬಿನ ನಮ್ಮ ಜೊತೆ ಕಳಿಸ್ಕೊಡಿ ಅಂತ ಹೇಳ್ತಿದ್ದೀವಿ. ಇಲ್ಲೂ ಆಕ್ಟಿಂಗ್ ಮಾಡೋದೇ ಇರುತ್ತೆ, ಆದ್ರೆ ಇದು ಟಿವಿಲಿ ಬರೋ ತರ ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡಕ್ ಮಾಡೋ ತರ ಆಕ್ಟಿಂಗ್ ಅಲ್ಲ. ಮಗಳ ಜೊತೆ ಮಾನಸಿಕ ಸ್ಥಿಮಿತಾನೇ ಕಳ್ಕೊಂಡಿರೋ ಒಬ್ಬ ತಾಯಿ ಟ್ರೀಟ್ಮೆಂಟ್ಗೋಸ್ಕರ ಮಾಡ್ತಿರೋ ಆಕ್ಟಿಂಗು. ಪ್ಲೀಸ್ ಒಪ್ಕೊಂಡು ಸುಬ್ಬಿನ ನಮ್ಮ ಜೊತೆ ಕಳಿಸ್ಕೊಡಿ. ಇಲ್ಲ, ನಾನ್ ಮಾತ್ರ ಹೋಗಿಲ್ಲ. ಇವರು ಏನೋ ಮೋಸ ಮಾಡ್ತಾರೆ. ಏನ್ ಮೋಸ ಇಲ್ಲ ಸುಬ್ಬಿ, ಸುಮ್ನೆ ನಾವ್ ಅಪ್ಪನ ಜೊತೆ ಹೋಗು. ಇಲ್ಲ, ಅಳ್ಬೇಡ ಸುಬ್ಬಿ. ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಯಾರಿಗೂ ಮೋಸ ಮಾಡೋ ಉದ್ದೇಶ ನಮಗಿಲ್ಲ. ನಿಮ್ಮ ಉದ್ದೇಶ ಏನೇ ಇರಲಿ, ಆದರೆ ನಮ್ಮ ಮನೆ ಮಗುನ ನಿಮ್ಮ ಜೊತೆ ಕಳ್ಸಕ್ಕೆ ಇಷ್ಟ ಇಲ್ಲ. ಏನೋ ಇವಳಿಗೆ ಆಕ್ಟಿಂಗ್ ಇಷ್ಟ ಅಂತ ಆಡಿಷನ್ ಕರ್ಕೊಂಬಂದೆ. ನಿಮ್ಮ ಕತೆ ಹಿಂಗೆ ಅಂತ ಗೊತ್ತಿದ್ರೆ ನಾವು ಆ ಕಡೆ ಬರ್ತಾನೆ ಇರಲಿಲ್ಲ. ನೀವೇನು ಯೋಚನೆ ಮಾಡ್ಬಿಡಿ, ಸುಬ್ಬಿನ ನಾವು ಚೆನ್ನಾಗಿ ನೋಡ್ಕೊಂತೀವಿ. ಅಪ್ಪ ಅಮ್ಮನ ಪ್ರೀತಿ ಇಲ್ಲದೆ ಬೆಳೆದಿರೋ ಈ ಮಗುಗೆ ಅಪ್ಪ ಅಮ್ಮ ತಾತ ಒಂದು ದೊಡ್ಡ ಫ್ಯಾಮಿಲಿನೇ ಸಿಗುತ್ತೆ. ಮತ್ತೆ ನಿಮ್ಗೆಲ್ಲ ದುಡ್ಡು ಕೊಡ್ತೀವಿ. ಏನೋ ದುಡ್ಡು ಕೊಟ್ಟು ಇವಳನ್ನ ಕೊಂಡ್ಕೋಬೇಕು ಅನ್ಕೊಂಡಿದ್ದೀರಾ? ರೀ ಸ್ವಾಮಿ, ಇವಳಿಗೆ ಅಪ್ಪ ಅಮ್ಮ ಇಲ್ಲದೆ ಇರ್ಬೋದು, ಆದರೆ ಪ್ರೀತಿಗೇನು ಕೊರತೆ ಇಲ್ಲ. ಅಪ್ಪ ಅಮ್ಮ ಎಲ್ಲ ನಾನೇ ಆಗಿ ಇವಳನ್ನ ಬೆಳೆಸಿದ್ದೀನಿ. ನಾವೆಲ್ಲ ಒಂದೇ ಮನೆಯಲ್ಲಿ ಒಗ್ಗಟ್ಟಿಂದ ಪ್ರೀತಿಯಿಂದ ಬಾಳ್ತಾ ಇದ್ದೀವಿ. ನೋಡಿ, ನಾವು ಬಡವರಾಗಿರ್ಬೋದು, ಆದರೆ ನೆಮ್ಮದಿಯಿಂದ ಇದ್ದೀವಿ. ಈ ಶ್ರೀರಾಮ್ ದೇಸಾಯಿ ಮಾಡೋದೆಲ್ಲ ಬರೀ ಮೋಸ. ಶೂಟಿಂಗು ಗೀಟಿಂಗು ಅಂತ ಹೇಳಿ ಏನ್ ಮಾಡ್ದ ನೋಡಿದ್ರಾ? ಹೌದಲ್ವಾ ಸುಬ್ಬಿ? ದಟ್ ಪರ್ಸನ್ ನಾಟ್ ರೈಟ್. ಏ ಮಾರೈತಿ, ಅವ್ರು ನಮಗ್ ದುಡ್ಡು ಕೊಡ್ತಾ ಇದ್ರು ತಾನೆ, ನಿನಗೆ ಅವ್ರ ಜೊತೆ ಹೋಗ್ಲಿಕ್ಕೆ ಎಂತ ಆಗಿತ್ತು? ದುಡ್ಡು ಕೊಡ್ತಾರೆ ಅಂತ ಇವಳನ್ನ ಕಳ್ಸ್ಬೇಕಿತ್ತಾ? ತಾತ, ನೀವು ನನ್ನ ಅವ್ರ ಜೊತೆ ಕಳ್ಸಕ್ಕಿಲ್ಲ ಅಲ್ವಾ? ಕಳಿಸೋದಾಗಿದ್ರೆ ಅವ್ರು ಕೇಳಿದ ತಕ್ಷಣ ನಾನು ಕಳಿಸ್ತಾ ಇರಲಿಲ್ವಾ? ನೀನು ಎಲ್ಲೂ ಕಳಿಸ್ಬಾರ್ದು ಅಂತ ಅಲ್ವಾ ನಾನು ಅವ್ರಿಗೆ ಬೈಕ್ ಕಳಿಸಿದ್ದು? ಏನೇ ಆದ್ರೂ ನಾವೆಲ್ಲರೂ ಒಟ್ಟಿಗೆ ಇರೋಣ. ನನ್ನನ್ನ ಎಲ್ಲೂ ಕಳಿಸ್ಬೇಡಿ. ನಿನ್ನನ್ನು ಕಳಿಸಿ ನಾವು ಬದುಕ್ತೀವಿ ತಾಯಿ. ನಿನ್ನ ಎಲ್ಲೂ ಕಳ್ಸೋಕ್ಕಿಲ್ಲ, ನೀನು ಚಿಂತೆ ಮಾಡಬೇಡ. ಇವತ್ತಾಗಿದ್ದೆಲ್ಲ ಮರ್ತ್ಬಿಡು, ಆರಾಮಾಗಿರು. ಇನ್ನ ಯಾರು ಎಲ್ಲೂ ಕರ್ಕೊಂಡು ಹೋಗಕ್ಕಿಲ್ಲ. ಏನಾಗಬೇಕಾಗಿತ್ತು? ನಿಮ್ಮ ಹತ್ರ ಮಾತಾಡಬೇಕು. ಏನು ವಿಷಯ ಹೇಳಿ? ಆಚೆ ಬನ್ನಿ. ಸುಬ್ಬಿ ವಿಷಯ ಮಾತಾಡೋದಾದ್ರೆ ನೀವು ಇಲ್ಲಿಂದ ಹೊರಡ್ಬೋದು. ನೀವು ಫಸ್ಟ್ ಆಚೆ ಬನ್ನಿ. ನೋಡ್ಬಿಟ್ಟು ಹೇಳೋದಲ್ಲ. ಗೊತ್ತಾಗ್ತಿಲ್ವೇ? ಇದಾ ನಿಮಗೆ ನೆನಪಿದ್ಯಾ, ನಾನು ಸೊಪ್ಪಿನ ಪಲ್ಯ ಮೂಲಂಗಿ ಸಾಂಬಾರ್ ಮಾಡಿದ್ದೆ ವಟಾರದಲ್ಲಿದ್ದಾಗ. ಇಷ್ಟು
ಇಷ್ಟು ರುಚಿಯಾಗೂ ಅಡಿಗೆ ಮಾಡ್ಬೋದಾ ಅಂತ ಕೇಳಿದ್ರಲ್ಲ. ಬರೀ ಸೊಪ್ಪಲ್ಲ, ನಿಮ್ ಕೈಗೆ ಕಲ್ ಕೊಟ್ರು ಅದನ್ನ ಜಜ್ಜಿ ರುಬ್ಬಾಕಿ ಅದಕ್ಕೆ ಒಗ್ಗರಣೆ ಹಾಕಿ ಫುಲ್ ಒಂದು ಟೇಸ್ಟಿ ಆಗಿರೋ ಒಂದು ಡಿಶ್ನ ರೆಡಿ ಮಾಡ್ಬಿಡ್ತೀರಾ. ಆಮೇಲೆ ಅದನ್ನ ಖುಷಿ ಖುಷಿಯಾಗಿ ನಾವು ತಿಂದು ಬಿಡ್ತೀವಿ. ಅಷ್ಟು ಮ್ಯಾಜಿಕ್ ಇದೆ ನಿಮ್ ಕೈಯಲ್ಲಿ. ನನ್ಗೆ ಯಾಕೋ ಡೌಟ್ ಬರ್ತಿದ್ಯಪ್ಪ, ನೀವು ಇಷ್ಟೊಂದು ಹೊಗಳೋದ್ ನೋಡಿದ್ರೆ ನೀವು ಹೋದ ಜನ್ಮದಲ್ಲಿ ಹೊಗಳೋ ಭಟ್ಟ ಆಗಿದ್ರಿ ಅಂತ. ಹೊಗಳೋ ಭಟ್ರ ಅದೆಂತ? ಭಟ್ರಲ್ಲ, ಅದು ಭಟ. ಹಂಗಂದ್ರೆ ಹಿಂದಿನ ಕಾಲದಲ್ಲಿ ರಾಜರು ಇರ್ತಿದ್ರಲ್ಲ, ಅವ್ರನ್ನ ಹೊಗ್ಲಕ್ಕಂತಾನೆ ಸುತ್ತಮುತ್ತ ಜನ ಇರ್ತಿದ್ರು. ಅವ್ರನ್ನ ಹೊಗಳೋ ಭಟ್ಟ ಅಂತ ಕರಿತಿದ್ರು. ಓಹ್ ಮೈ ಗಾಡ್, ನಿಮ್ಗೆ ಇಷ್ಟೊಂದೆಲ್ಲ ವಿಷಯ ಗೊತ್ತಿದ್ಯಾ? ಹೋದ ಜನ್ಮದಲ್ಲಿ ರಾಜನ ಹೊಗಳೋ ಭಟ್ಟ ಆಗಿದ್ನೋ ಇಲ್ವೋ ನಂಗೆ ಗೊತ್ತಿಲ್ಲ. ಅರೆ ನೀವೇನಾದ್ರೂ ಹೋದ ಜನ್ಮದಲ್ಲಿ ರಾಣಿ ಆಗಿದ್ರೆ ನಾನು ಹೊಗಳೋ ಭಟ್ಟನೇ ಆಗಿರ್ತೀನಿ. ಫುಲ್ ಹೊಗಳ್ತಾನೆ ಇರ್ತಿದ್ದೆ. ನಾನು ಈ ಜನ್ಮದಲ್ಲೂ ರಾಣಿನೇ. ನೀವು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಿರ್ತೀರ. ಅದು ನಿಜ. ಸೂಪರ್ ಆಗಿದೆ. ನೀವು ಊಟ ಮಾಡಿದ್ರಾ? ನೀವಿಲ್ಲೇ ನಾನು ಹೇಗೆ ಊಟ ಮಾಡ್ಲಿ? ಇಷ್ಟೊತ್ತು ಹಸ್ಕೊಂಡಿದ್ರ? ಕೂತ್ಕೊಳ್ಳಿ, ನನ್ ಕೂತ್ಕೊಳ್ಳಿ. ಹಾ, ಎಲ್ಲಿ ಆನೆ? ಗುಡ್ ಗರ್ಲ್. ಎಲ್ಲಿ ಇನ್ನೊಂದ್ಸಲಿ ಆನೆ. ನೀವು ಊಟ ಮಾಡಿ. ಫಸ್ಟ್ ಆನೆ. ಸಡಗರವೇ ಎದೆ ತುಂಬಲು ಮುಜುಗರವು ದೂರಾಗಲಿ ತಡೆಗೋಡೆಯ ಸೀತಾ, ನಿಮ್ಮ ಈ ನಗು ಶಾಶ್ವತವಾಗಿ ಉಳಿಯೋಕೆ ಸುಬ್ಬಿನ ನಮ್ಮ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀನಿ. ಅವಳು ನಮ್ಮ ಮನೆಗೆ ಬರೋಕೆ ಒಪ್ಪಿದ್ರೆ ಸಾಕು ಸೀತಾ. ರಾಮ ಓ ಸೀತಾ ರಾಮ.